ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ಸರ್ಕಲ್ಸ್ ಮೇಲಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ ನಮ್ಮ ನೆಕ್ಸ್ಟ್ ಟಾಪಿಕ್ ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ ವಿಡಿಯೋ ಇದೇ ಮೊದಲನೇ ಸಾರಿ ನೋಡ್ತಾ ಇದೀವಿ ಅನ್ನೋದಾಯ್ತು ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್, ಸೊ ಬನ್ನಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ದಟ್ ಇದೇನಪ್ಪಾ ಅಂದ್ರೆ ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನುವಂತ ಟಾಪಿಕ್ ಏನದಲ್ರಿ, ಇದು ಜಾಮೆಟ್ರಿಯ ಬೇಸಿಕ್ ಅದರಿ. ಓಕೆ, ಸೊ ನಮ್ಮ ಜಾಮೆಟ್ರಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಓಕೆ, ಇದ್ರೊಳಗೆ ಬರುವಂತ ಎಲ್ಲಾ ಟರ್ಮ್ಸ್ ಅನ್ನ ಮೊದಲನೇದಾಗಿ ಎಲ್ಲಾನು ಏನಪ್ಪಾ ಅಂದ್ರೆ ಒಂದೊಂದಾಗಿ ಏನಂತಂದ್ರೆ ನೋಡ್ಕೋತ ಹೋಗೋಣ. ಅದಾದ ನಂತರ ದಟ್ ಮುಂದೆ ಬರುವಂತ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ ರೈಟ್, ಇದ್ರೊಳಗೆ ನಮಗೆ ಜಾಮೆಟ್ರಿ ಒಳಗೆ ಫಸ್ಟ್ ಬರುವಂತ ಟಾಪಿಕ್ ಏನಪ್ಪಾ ಯಾವ್ದು ಅಂತಂದ್ರೆ ದಟ್ ಇಸ್ ಪಾಯಿಂಟ್. ಓಕೆ, ಸೊ ಪಾಯಿಂಟ್ ಅಂದ್ರೆ ಏನ್ರಿ? ಪಾಯಿಂಟ್ ಈಸ್ ಎ ಸ್ಮಾಲೆಸ್ಟ್ ಸರ್ಕಲ್ ವಿಚ್ ಇಸ್ ದಟ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ರೇಡಿಯಸ್. ಅಗದಿ ಸಣ್ಣ ಪ್ರಮಾಣದ ರೇಡಿಯಸ್ ಅನ್ನು ಹೊಂದಿರುವಂತಹ ಒಂದು ಸರ್ಕಲ್ಗೆ ನಾವೇನಂತ ಕರಿತೀವಿ? ಪಾಯಿಂಟ್ ಅಂತ ಕರಿತೀವಿ. ಇದಕ್ಕ ಲೆಂತ್, ಬ್ರೆಡ್ತ್, ಹೈಟ್ ಯಾವುದೇ ರೀತಿಯಾದಂತಹ ಡೈಮೆನ್ಷನ್ ಇರಂಗಿಲ್ರಿ. ಇದು 0 ಡೈಮೆನ್ಷನಲ್ ಫಿಗರ್ ಅಂತಾನು ಕರೀತಾರೆ. ಓಕೆ, ಸೊ ಇದನ್ನ ಲೊಕೇಟ್ ಮಾಡ್ಬೇಕಾದ್ರೆ ದಟ್ ಯಾವ ರೀತಿ ಲೊಕೇಟ್ ಮಾಡ್ತೀವಿ ಅಂದ್ರೆ ಈ ರೀತಿ ಲೊಕೇಟ್ ಮಾಡ್ತೀವಿ. ಆ ನಂತರ ಇದನ್ನ ನಾವು ಯಾವ್ದಾದ್ರು ಒಂದು ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಲಿಂದ ಏನಪ್ಪಾ ಅಂತಂದ್ರೆ ಡಿನೋಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಪಾಯಿಂಟ್. ನಂತರ ದಟ್ ನಮ್ಗೆ ಗೊತ್ತಾಗಬೇಕಾದಂತ ಒಂದು ಶಬ್ದ ಯಾವುದು ಅಂತಂದ್ರೆ ಪ್ಲೇನ್. ವಾಟ್ ಈಸ್ ಪ್ಲೇನ್? ಓಕೆ, ಸೊ ದಟ್ ಪ್ಲೇನ್ ಅಂದ್ರೆ ಏನಂತಂದ್ರೆ ದಟ್ ಇಟ್ ಇಸ್ ದಟ್ ಫ್ಲಾಟ್ ಸರ್ಫೇಸ್. ಪ್ಲೇನ್ ಅನ್ನೋದೇನ್ರಿ? ಇದು ಫ್ಲಾಟ್ ಸರ್ಫೇಸ್. ದಟ್ ಇದಕ್ಕೇನಪ್ಪಾ ಅಂತಂದ್ರೆ ಲೆಂತ್ ಮತ್ತು ಬ್ರೆಡ್ತ್ ಅಷ್ಟೇ ಇರ್ತೈತಿ. ಇದಕ್ಕೇನಪ್ಪಾ ಅಂತಂದ್ರೆ ಥಿಕ್ನೆಸ್ ಇರುವುದಿಲ್ಲ. ಲೆಂತ್ ಮತ್ತು ಬ್ರೆಡ್ತ್ ಇರ್ತೈತಿ, ಥಿಕ್ನೆಸ್ ಇರಂಗಿಲ್ಲ. ಆ ನಂತರ ಇದು ಎಷ್ಟು ದೊಡ್ಡದಂತಂದ್ರೆ ಇದನ್ನ ನಾವು ಇನ್ಫೈನೈಟ್ ವರೆಗೂ ಲೆಂತ್ ಮತ್ತು ಬ್ರೆಡ್ತ್ ಅನ್ನ ಏನಪ್ಪಾ ಅಂದ್ರೆ ಇನ್ಫೈನೈಟ್ ವರೆಗೂ ಏನಪ್ಪಾ ಅಂತಂದ್ರೆ ಇದನ್ನ ಬೆಳೆಸಬಹುದು. ಇದಕ್ಕೆ ನಾವು ಪ್ಲೇನ್ಸ್ ಗೆ ಎಕ್ಸಾಂಪಲ್ಸ್ ಬರೆಯೋದಾಯ್ತು ಅಂತಂದ್ರೆ ದಟ್ ನಾವು ಬರೆಯುವಂತಹ ಬೋರ್ಡ್ ಆಗಿರ್ಬೋದು ಅಥವಾ ಪ್ಲೇ ಗ್ರೌಂಡ್ ಆಗಿರ್ಬೋದು. ಓಕೆ, ಆ ನಂತರ ಪ್ಲೇ ಗ್ರೌಂಡ್ ಆಗಿರ್ಬೋದು, ಆ ನಂತರ ದಟ್ ಟೇಬಲ್ ಸರ್ಫೇಸ್ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ದಟ್ ಆ ನಂತರ ದಟ್ ಟೇಬಲ್ ಸರ್ಫೇಸ್. ಓಕೆ, ಆ ನಂತರ ದಟ್ ವಾಲ್, ಗೋಡೆ ಆಗಿರ್ಬೋದು. ಇವೆಲ್ಲಾನು ನಾವೇನಪ್ಪಾ ಅಂತಂದ್ರೆ ಪ್ಲೇನ್ಗೆ ಎಕ್ಸಾಂಪಲ್ ಕೊಡ್ಬೋದು. ಓಕೆ ರೈಟ್, ಸೊ ನಂತರ ನಮಗೆ ಗೊತ್ತಾಗಬೇಕಾದಂತ ಇದು ಏನು ಟರ್ಮ್ ಯಾವ್ದಪ್ಪ ಅಂತಂದ್ರೆ ದಟ್ ಸ್ಟ್ರೇಟ್ ಲೈನ್. ಏನ್ರಿ? ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ ಅಂದ್ರೆ ಏನ್ರಿ? ದಟ್ ಸ್ಟ್ರೇಟ್ ಲೈನ್ ಅಂತಂದ್ರೆ ದಟ್ ಇದು ದಟ್ ಪ್ಲೇನ್ ಒಳಗಿರುವಂತಹ ಒಂದು ಏನಂತಂದ್ರೆ ದಟ್ ಜಾಮೆಟ್ರಿಕಲ್ ಎಲಿಮೆಂಟ್. ಇದಕ್ಕೇನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ಎಂಡ್ ಪಾಯಿಂಟ್ಸ್ ಇರಂಗಿಲ್ಲ. ಇದಕ್ಕೇನಪ್ಪಾ ಅಂದ್ರೆ ಎರಡು ಸೈಡ್ ಏನಂತಂದ್ರೆ ಎಂಡ್ ಪಾಯಿಂಟ್ಸ್ ಇರಂಗಿಲ್ಲ. ಇದನ್ನ ನಾವೇನಪ್ಪಾ ಅಂದ್ರೆ ಇನ್ಫಿನಿಟಿ ವರೆಗೂ ಏನಪ್ಪಾ ಅಂದ್ರೆ ಇದನ್ನ ಸ್ಟ್ರೆಚ್ ಮಾಡಬಹುದು. ಮತ್ತೆ ಹೆಂಗ ನಾವು ತೋರಿಸ್ತೀವಿ ಅಂತಂದ್ರೆ ಈ ರೀತಿಯಾಗಿ ಆ ಲೈನ್ ಮೇಲೆ ಯಾವ್ದಾದ್ರು ಎರಡು ಪಾಯಿಂಟ್ ಅನ್ನ ತಗೊಂಡು ಅದರ ಮೇಲೆ ದಟ್ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ಸ್ ಇಂದ ನಾವೇನಪ್ಪಾ ಅಂದ್ರೆ ಇದನ್ನ ಗುರುತಿಸ್ತೀವಿ. ಇದನ್ನ ನಾವು ಬರಿಬೇಕಾದ್ರೆ ಯಾವ ರೀತಿ ಬರಿತೀವಿ ಅಂತಂದ್ರೆ ದಟ್ ಎ ಬಿ ಅಂತ ಬರಿತೀವಿ. ಸೊ ಇದು ಎರಡು ಏನಪ್ಪಾ ಅಂತಂದ್ರೆ ಎರಡು ಕಡೆ ಏನಪ್ಪಾ ಅಂದ್ರೆ ಇನ್ಫೈನೈಟ್ ವರೆಗೂ ಐತಿ ಅನ್ನೋದು ಏನಪ್ಪಾ ಅಂದ್ರೆ ಇದು ಡಿನೋಟ್ ಮಾಡ್ತೈತಿ. ಇದಕ್ಕೆ ಎಂಡ್ ಪಾಯಿಂಟ್ಸ್ ಇರಂಗಿಲ್ಲ. ಅದು ಏನಪ್ಪಾ ಅಂದ್ರೆ ಸ್ಟ್ರೇಟ್ ಲೈನ್. ನಂತರ ಏನಂತ ಇದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬರೋದು ಏನಂತಂದ್ರೆ ರೇ. ರೇ ಅಂದ್ರೆ ಏನ್ರಿ? ದಟ್ ರೇ ಈಸ್ ಎ ಪಾರ್ಟ್ ಆಫ್ ಲೈನ್. ಈ ಲೈನ್ ಏನಾದ್ರೆ ಒಂದು ಪಾರ್ಟಿಗೆ ಏನಪ್ಪಾ ಅಂದ್ರೆ ಏನ್ ಕರಿತಾರೆ ಅಂತಂದ್ರೆ ಲೈನ್ ಅಂತ ಕರಿತಾರೆ. ಇದಕ್ಕ ಒಂದು ಎಂಡ್ ಪಾಯಿಂಟ್ ಇರ್ತೈತಿ, ಆ ನಂತರ ಇನ್ನೊಂದು ಎಂಡ್ ಪಾಯಿಂಟ್ ಇರಂಗಿಲ್ಲ. ಓಕೆ, ಇದು ಏನಪ್ಪಾ ಅಂತಂದ್ರೆ ರೇ. ಇದಕ್ಕೆ ಒಂದೇ ಬಾಣದ ಮಾರ್ಕರ್ ನಿಂದ ಗುರುತಿಸ್ತೇವಿ. ಇದಕ್ಕ ಸ್ಟ್ರೇಟ್ ಲೈನ್ ಗೆ ಎರಡು ಲೈನ್ ಬಾಣದ ಮಾರ್ಕ್ ಇದ್ರೆ ಇದಕ್ಕ ರೇಗೆ ಒಂದೇ ಬಾಣದ ಮಾರ್ಕ್ ತೋರಿಸ್ತೀವಿ. ಯಾಕಂದ್ರೆ ಒಂದು ಕಡೆ ಎಂಡ್ ಪಾಯಿಂಟ್ ಇರ್ತೈತಿ, ಇನ್ನೊಂದು ಕಡೆ ಎಂಡ್ ಪಾಯಿಂಟ್ ಇರೋದಿಲ್ಲ. ನಂತರ ಏನ್ರಿ? ಲೈನ್ ಸೆಗ್ಮೆಂಟ್. ನಾವು ಜಾಮೆಟ್ರಿ ಒಳಗ ಬಳಸೋದು ಲೈನ್ ಅನ್ನ ಬಳಸಲ್ಲ. ದಟ್ ಲೈನ್ ಬಳಸ್ತೀವಿ ಆದ್ರೆ ಅಗ್ದಿ ಕಡಿಮೆ. ಆದ್ರೆ ನಾವು ಬಳಸೋದು ಏನಾಗಿರ್ತೈತಿ ಅಂತಂದ್ರೆ ಲೈನ್ ಸೆಗ್ಮೆಂಟ್ ಆಗಿರ್ತೈತಿ. ಈಗ ನಾವು ಒಂದು ಯಾವುದೇ ರೀತಿಯಾದಂತಹ ಒಂದು ಪ್ಲೇನ್ ಫಿಗರ್ ಹಾಕ್ಲಿ ಅಂದ್ರೆ ಟ್ರಯಾಂಗಲ್ ಹಾಕ್ಲಿ, ಸ್ಕ್ವೇರ್, ರೆಕ್ಟಾಂಗಲ್, ಪೆಂಟಗಾನ್, ರೋಂಬಸ್, ಯಾವುದೇ ರೀತಿಯಾದಂತಹ ಪ್ಲೇನ್ ಫಿಗರ್ ಹಾಕ್ಲಿ, ನಾವು ಈ ಲೈನ್ ಅನ್ನ ಸ್ಟ್ರೇಟ್ ಲೈನ್ ಅನ್ನ ಬಳಸಲ್ಲ. ನಾವು ಬಳಸೋದು ಏನಾಗಿರ್ತೈತಿ ಅಂತಂದ್ರೆ ಲೈನ್ ಸೆಗ್ಮೆಂಟ್ ಇರ್ತೈತಿ. ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಏನ್ರಿ? ಲೈನ್ ಸೆಗ್ಮೆಂಟ್ ಅಂತಂದ್ರೆ ಅದು ಎರಡು ಕಡೆನೂ ಏನಪ್ಪಾ ಅಂತಂದ್ರೆ ಎಂಡ್ ಪಾಯಿಂಟ್ಸ್ ಇರ್ತಾವು. ಅದನ್ನ ನಾವೇಂತ ಕರಿತೀವಿ ಅಂತಂದ್ರೆ ದಟ್ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದನ್ನ ಯೂಶುವಲಿ ಏನಂತಂದ್ರೆ ಈ ರೀತಿ ಗುರುತಿಸ್ತಾರ. ಆದ್ರೆ ನಾವು ಈ ರೀತಿ ಎಲ್ಲ ಏನ್ ಬರೆಯೋದಿಲ್ಲ ರೀ, ನಾವು ನಾರ್ಮಲ್ ಆಗಿ ಎ ಬಿ ಅಂತ ಬರಿತೀವಿ. ಇದನ್ನ ಬರೆಯಾಕತ್ತೀವಿ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಅದು ಲೈನ್ ಸೆಗ್ಮೆಂಟ್ ಆಗೈತಿ ಅಂತ.
ಓಕೆ, ಸೊ ಇದನ್ನ ಒಂದ್ಸರಿ ನಾನು ನಿಮ್ಗೆ ಇಲ್ಲಿ ರಿಕ್ಯಾಪ್ ಮಾಡ್ತೀನಿ. ಏನಂತಂದ್ರೆ ಲೈನ್ ಸೆಗ್ಮೆಂಟ್ ಅಂದ್ರೆ ಎರಡು ಎಂಡ್ ಪಾಯಿಂಟ್ಸ್ ಇರ್ತಾವು. ರೇ ಅಂದ್ರೆ ಒಂದೇ ಎಂಡ್ ಪಾಯಿಂಟ್ ಇರ್ತೈತಿ, ಇನ್ನೊಂದ್ ಕಡೆ ಎಂಡ್ ಪಾಯಿಂಟ್ ಇರಲ್ಲ. ಅಂತ ಸ್ಟ್ರೇಟ್ ಲೈನ್ ಅಂತಂದ್ರೆ ಎರಡು ಕಡೆ ಏನಂತಂದ್ರೆ ಎಂಡ್ ಪಾಯಿಂಟ್ಸ್ ಇರಂಗಿಲ್ಲ. ಓಕೆ, ರೈಟ್. ನಂತರ 6th ಒನ್ ಏನ್ರಿ, ದಟ್ ಆಂಗಲ್. ಆಂಗಲ್ ಯಾವಾಗ ಫಾರ್ಮ್ ಆಗ್ತೈತಿ ಅಂತಂದ್ರೆ ಯಾವಾಗ ಎರಡು ಲೈನ್ ಸೆಗ್ಮೆಂಟ್ಸ್ ಅಥವಾ ಎರಡು ರೇ ಒಂದೇ ಪಾಯಿಂಟ್ ಲಿಂದ ಸ್ಟಾರ್ಟ್ ಆಗ್ತಿರ್ತಾವಲ್ಲ, ಅವಾಗ ಏನಂತಂದ್ರೆ ನಮಗ ಆಂಗಲ್ ಫಾರ್ಮ್ ಆಗ್ತೈತಿ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಬರೀದಾಯ್ತು ಅಂತಂದ್ರೆ ಈ ರೀತಿಯಾಗಿ ಬರೀಬಹುದು. ಓಕೆ, ದಟ್ ಇವು ಇಲ್ಲಿ ಏನಪ್ಪಾ ಅಂದ್ರೆ ನಾವು ಎರಡು ರೇ ಅನ್ನ ತಗೊಂಡಿದೀವಿ. ದಟ್ ಇದು ಏನಾಗಿರ್ಲಿ ಅಂತಂದ್ರೆ ದಟ್ ಎ ಇದು ಇಲ್ಲಿ ಎ ಇರ್ಲಿ, ಇದು ಇಲ್ಲಿ ಬಿ ಇರ್ಲಿ, ಆ ನಂತರ ಇದು ಸಿ ಇರ್ಲಿ. ಓಕೆ, ಸೊ ಇಲ್ಲಿ ಎರಡ್ ರೇ ಅದಾವು, ಎ ಬಿ ಮತ್ತು ಎ ಸಿ ಅಂತಂದ್ರೆ ಎರಡ್ ರೇ ಅದಾವು. ಇದಕ್ಕೆ ಏನಪ್ಪಾ ಅಂದ್ರೆ ಬಿ ಅನ್ನೋದು ಏನಂತಂದ್ರೆ ಕಾಮನ್ ವರ್ಟೆಕ್ಸ್ ಐತಿ. ಸೊ ಎರಡು ಒಂದೇ ಬಿಂದುಲಿಂದ ಸ್ಟಾರ್ಟ್ ಆಗ್ಲಿಕ್ಕತ್ತವ್ರಿ. ಬಿ ಅನ್ನೋದು ಏನಪ್ಪಾ ಅಂತಂದ್ರೆ ಕಾಮನ್ ವರ್ಟೆಕ್ಸ್. ಆ ನಂತರ ದಟ್ ಇಲ್ಲಿ ಈಗ ಈ ಎ ಬಿ ಮತ್ತು ಎ ಸಿ ಏನದಾವಲ್ರಿ, ಇವನ್ನ ಏನಂತ ಕರಿತೀವಿ ಅಂತಂದ್ರೆ ಎ ಬಿ ಅಂಡ್ ಎ ಬಿ ಅಂಡ್, ಇಲ್ಲಾಂದ್ರೆ ಬೆಟರ್ ನಾನು ಈ ರೀತಿ ಹೇಳ್ಬಿಡ್ತೇನೆ. ಸೊ ಬಿ ಎ ಅಂಡ್ ಬಿ ಸಿ, ಬಿ ಎ ಅಂಡ್ ಬಿ ಸಿ ಇವನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಆರ್ಮ್ಸ್ ಆಫ್ ಆಂಗಲ್ ಅಂತ ಕರಿತೀವಿ. ಓಕೆ, ಆಕ್ಚುಲಿ ನಾವೇನಪ್ಪಾ ಅಂದ್ರೆ ದಟ್ ಎರಡು ಲೈನ್ಸ್ ಅದಾವು ಅಂತಂದ್ರೆ ಅವುಗಳ ನಡುಬರ್ಕ ಡಿಸ್ಟೆನ್ಸ್ ಅನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಬರ್ತೈತಿ. ಬಟ್ ಎರಡು ಲೈನ್ಸ್ ಏನಾದ್ರೂ ಒಂದೇ ಈ ರೀತಿ ಏನಪ್ಪಾ ಅಂದ್ರೆ ಇಂಟರ್ಸೆಕ್ಟ್ ಆಗ್ಲಿಕ್ಕೆ ಅಂತಂದ್ರ ಇವುಗಳ ನಡಬರ್ಕ ಇರುವಂತಹ ಒಂದು ದಟ್ ಪ್ರಮಾಣವನ್ನ ಅಳೆಯೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಂಗಲ್ ಅಂತ ಕರಿತೀವಿ. ಇದನ್ನ ಡಿನೋಟ್ ಮಾಡ್ಬೇಕಾದ್ರೆ ಯಾವ ರೀತಿ ಡಿನೋಟ್ ಮಾಡ್ತಾರೆ, ಎ ಬಿ ಸಿ ಅಂತ ಡಿನೋಟ್ ಮಾಡ್ತಾರ, ಅಥವಾ ಆಂಗಲ್ ಬಿ ಅಂತ ಬರೀತಾರ, ಅಥವಾ ಎ ಬಿ ಸಿ ಅಂತ ಮೇಲ್ಗಡೆ ಈ ರೀತಿ ಕ್ಯಾಪ್ ಹಾಕ್ತಾರ. ಇದೆಲ್ಲ ಏನಪ್ಪಾ ಅಂದ್ರೆ ಇದೇ ಒಂದು ಆಂಗಲ್ ಅನ್ನ ರೀಪ್ರೆಸೆಂಟ್ ಮಾಡಿರ್ತೈತಿ. ಓಕೆ, ಸೊ ನಾವು ಲೈನ್ಸ್ ಬಗ್ಗೆ ಇಲ್ಲಿ ಒಂದೆರಡು ಟೈಪ್ಸ್ ಆದಂತ ಲೈನ್ಸ್ ಅನ್ನ ಇಲ್ಲಿ ಮಿಸ್ ಮಾಡಿದ್ವಿ. ಅವನ್ನ ಇಲ್ಲಿ ನೋಡೋಣಂತ್ರಿ. ದಟ್ ಏನಪ್ಪಾ ಅಂತಂದ್ರೆ ದಟ್ ಪ್ಯಾರಲಲ್ ಲೈನ್ಸ್. ಓಕೆ, ಪ್ಯಾರಲಲ್ ಲೈನ್ಸ್. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಾನು ಕರೀತಾರೆ. ಸೊ ಹೆಸರು ಹೇಳಿದಂಗೆ ಇವೇನಾಗಿರ್ತಾವ್ರಿ, ದಟ್ ಇವು ಒಟ್ಟ ಏನಪ್ಪಾ ಅಂತಂದ್ರೆ ಇಂಟರ್ಸೆಕ್ಟ್ ಆಗಲ್ಲ. ಹಿಯರ್ ದ ಆಂಗಲ್ ಇನ್ ಬಿಟ್ವೀನ್ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ಟೂ ಲೈನ್ಸ್ ವಿಲ್ ರಿಮೇನ್ ಸೇಮ್. ಇಲ್ಲಿ ಎಷ್ಟಿರ್ತತಿ ದಟ್ ಕೊನೆಯವರೆಗೂ ಇನ್ಫೈನೈಟ್ ವರ್ಗು ಏನಪ್ಪಾ ಅಂತಂದ್ರೆ ಅದೇ ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗ್ತತಿ. ಅವೇನಪ್ಪಾ ಅಂತಂದ್ರೆ ಹೆಚ್ಚುನೂ ಆಗುದಿಲ್ಲ, ಕಡಿಮೆನೂ ಆಗುದಿಲ್ಲ. ಓಕೆ, ಸೊ ಇದು ಎ ಬಿ ಇರ್ಲಿ, ಇದೇನಪ್ಪಾ ಅಂದ್ರೆ ಸಿ ಡಿ ಇರ್ಲಿ. ಇಲ್ಲಿ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಆಗಿರ್ತೈತಿ. ನಾವಿಲ್ಲಿ ಪ್ರತಿ ಸಾರಿ ಏನಪ್ಪಾ ಅಂದ್ರೆ ಲೈನ್ ಮತ್ತೆ ರೇ ಅನ್ನ ತಗೊಂಡು ನಾವು ಎಕ್ಸಾಂಪಲ್ ತಗೊಳ್ಳಿಕತ್ತೀವಿ. ಅದ್ರ ಸಂಬಂಧ ನಾವು ಇದನ್ನ ಮೇಲ್ಗಡೆ ಇದನ್ನ ಇದನ್ನ ಹಾಕ್ಬೇಕಾಗ್ತೈತಿ. ಒಂದ್ ವೇಳೆ ನಾವ್ ಏನಾದ್ರೂ ಲೈನ್ ಸೆಗ್ಮೆಂಟ್ಸ್ ಅನ್ನ ತಗೊಳಕತ್ತಿದ್ವಿ ಅಂತಂದ್ರೆ ಮೇಲ್ಗಡೆ ಈ ರೀತಿ ಲೈನ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಓಕೆ, ರೈಟ್. ಪ್ಯಾರಲಲ್ ಲೈನ್ಸ್ ಇದು ಏನಿದ್ರಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ದಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ಹೆಸರು ಹೇಳಿದಾಗ ಇದೇನಾಗ್ತಾವ ಅಂತಂದ್ರೆ ಇವೆರಡು ಲೈನ್ಸ್ ಏನ್ ಮಾಡ್ತಾವ್ರಿ, ಇಂಟರ್ಸೆಕ್ಟ್ ಆಗ್ತಾವು. ಓಕೆ, ಸೊ ಎರಡು ಲೈನ್ಸ್ ಏನ್ ಇಂಟರ್ಸೆಕ್ಟ್ ಆಗ್ತಿರ್ತಾವಲ್ಲ ಅವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಓಕೆ, ರೈಟ್. ಇವೆರಡು ಯೂಶುವಲಿ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗತ್ತಾವ ಅಂತಂದ್ರೆ ಆ ಒಂದು ಪಾಯಿಂಟ್ ನ ನಾವು ಓಲ್ ಇಂದ ಡಿವೈಡ್ ಮಾಡ್ತೀವಿ. ಯಾವಾಗ್ಲೂ ಆಲ್ಮೋಸ್ಟ್ ಯಾವಾಗ್ಲೂ ಏನಪ್ಪಾ ಅಂದ್ರೆ ದಟ್ ಓಲ್ ಇಂದ ಡಿವೈಡ್ ಮಾಡ್ತೀವಿ. ರೈಟ್. ಓಕೆ, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದ್ದು. ಆ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ ದಟ್ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಎರಡು ಲೈನ್ ಒಂದೇ ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ತಿದ್ವು ಅಂತಂದ್ರೆ ಕೂಡ್ತಿದ್ವು ಅಂತಂದ್ರೆ ಅದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರೀತಾರೆ. ಆದ್ರೆ ಅದೇ ರೀತಿಯಾಗಿ ಮೂರ್ ಲೈನ್ ಏನಾದ್ರೂ ಒಂದೇ ಪಾಯಿಂಟ್ ಒಳಗೆ ಕೂಡ್ತಿದ್ವು ಅಂತಂದ್ರೆ ಅವನ್ ಏನಂತ ಕರೀತಾರೆ ಅಂತಂದ್ರೆ ಕನ್ಕರೆಂಟ್ ಲೈನ್ಸ್ ಅಂತ ಕರೀತಾರೆ. ಅವನ್ ಏನಂತ ಕರೀತಾರೆ, ಕನ್ಕರೆಂಟ್ ಲೈನ್ಸ್ ಅಂತ ಕರೀತಾರೆ. ಎ ಬಿ ಸಿ ಡಿ ಇ ಎಫ್ ಮೂರು ಒಂದೇ ಪಾಯಿಂಟ್ ಒಳಗೆ ಕೂಡಾಕತ್ತವ್ರಿ. ಇವನ್ ಏನಂತ ಕರೀತಾರೆ ಅಂತಂದ್ರೆ ಕನ್ಕರೆಂಟ್ ಲೈನ್ಸ್ ಅಂತ ಕರೀತಾರೆ. ಓಕೆ, ಸೊ ಇವೇನಪ್ಪಾ ಅಂತಂದ್ರೆ ಡಿಫರೆಂಟ್ ಲೈನ್ಸ್ ಆಗಿದ್ದು. ಇನ್ನೊಂದು ಮಿಸ್ ಐತ್ರಿ, ಏನಪ್ಪಾ ಅಂತಂದ್ರೆ ದಟ್ ಈಸ್ ಟ್ರಾನ್ಸ್ವರ್ಸ್. ಏನ್ರಿ, ಟ್ರಾನ್ಸ್ವರ್ಸ್. ಓಕೆ, ಸೊ ಟ್ರಾನ್ಸ್ವರ್ಸ್ ಅಂದ್ರೆ ಏನ್ರಿ, ಅಥವಾ ಟ್ರಾನ್ಸ್ವರ್ಸ್ ಅಂತಂದ್ರೆ ಯಾವ ಒಂದು ಲೈನ್ ಎರಡು ಲೈನ್ ಅನ್ನ ಇಂಟರ್ಸೆಕ್ಟ್ ಮಾಡ್ತೈತಲ್ಲ ಆ ಲೈನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಇದು ಎಲ್ ಆಗಿರ್ಲಿ, ಇಲ್ಲಿ ಎಂ ಆಗಿರ್ಲಿ, ಇದು ಎನ್ ಆಗಿರ್ಲಿ, ಇಲ್ಲಿ ಎನ್ ಅನ್ನೋದು ಏನಪ್ಪಾ ಅಂತಂದ್ರೆ ಟ್ರಾನ್ಸ್ವರ್ಸ್ ಆಗಿರ್ತೈತಿ.
ಸರಿನಾ? ರೈಟ್. ಓಕೆ, ಸೊ ಇದು ಲೈನ್ಸ್ ಇಲ್ಲಿ ಮತ್ತೆ ಇದು ಎಲ್ ಮತ್ತೆ ಎಮ್ ಪ್ಯಾರಲಲ್ ಎಲ್ ಎಮ್ ಪ್ಯಾರಲಲ್ ಇರ್ಬೋದು, ಇರ್ಲಾರ್ದೇ ಇರ್ಬೋದು. ಯಾವ ಒಂದು ಲೈನ್ ಏನಪ್ಪಾ ಅಂದ್ರೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಲೈನ್ ಇಂಟರ್ಸೆಕ್ಟ್ ಮಾಡ್ತೈತಿ, ಆ ಲೈನ್ ಅನ್ನ ನಾವೇನ್ ಕರಿತೀವಿ ಅಂತಂದ್ರೆ ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ. ಓಕೆ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಮುಂದೆ ಬರುವಂತಹ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಟೈಪ್ಸ್ ಆಫ್ ಆಂಗಲ್ಸ್. ಓಕೆ, ಸೊ ಟೈಪ್ಸ್ ಆಫ್ ಆಂಗಲ್ಸ್ ಒಳಗೆ ಏನಪ್ಪಾ ಅಂದ್ರೆ ಟೋಟಲ್ ದಟ್ 7 ಟೈಪ್ಸ್ ಆಫ್ ಆಂಗಲ್ಸ್ ಬರ್ತಾವ್ರಿ. ದಟ್ ಅವು ಏನಪ್ಪಾ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿರ್ತಾವ, ಒಂದ್ಸರಿ ಏನಪ್ಪಾ ಅಂದ್ರೆ ಅದನ್ನ ರಿವೈಸ್ ಮಾಡ್ಕೊಂಡ್ಬಿಡೋಣಂತೆ. ರೈಟ್. ಸೊ ದ ಫಸ್ಟ್ ಒನ್ ಈಸ್ ಜೀರೋ ಆಂಗಲ್. ಓಕೆ, ದಟ್ ಎ ಬಿ ಸಿ ದಟ್ ಒಳಗಡೆ ಆಂಗಲ್ ಇರ್ತೈತಿ. ದಟ್ ಒಂದ್ ವೇಳೆ ಆಂಗಲ್ 0 ಆಗಿತ್ತಂದ್ರೆ ಅದನ್ನ ಜೀರೋ ಆಂಗಲ್ ಅಂತ ಕರೀತಾರೆ. ದಿಸ್ ಇಸ್ ಜೀರೋ ಆಂಗಲ್. ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ದಟ್ ಈಸ್ ಅಕ್ಯೂಟ್ ಆಂಗಲ್. ಈ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ ದಟ್ 0 ಡಿಗ್ರಿಕಿನ ಹೆಚ್ಚಿಗೆ ಇರ್ತೈತಿ, ಆ ನಂತರ 90 ಡಿಗ್ರಿಕಿನ ಕಡಿಮೆ ಇರ್ತೈತಿ. ಈ ಆಂಗಲ್ ಅನ್ನ ನಾವೇಂತ ಕರಿತೀವಿ ಅಂತಂದ್ರೆ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಅಕ್ಯೂಟ್ ಆಂಗಲ್. ಓಕೆ, ಸೊ ದಟ್ ಆಂಗಲ್ ಎ ಬಿ ಸಿ ಇದು 0 ಡಿಗ್ರಿಕಿನ ಹೆಚ್ಚಿಗೆ ಇರ್ತೈತಿ, ಆ ನಂತರ 90 ಡಿಗ್ರಿಕಿನ ಕಡಿಮೆ ಇರ್ತೈತಿ. ನಂತರ ಥರ್ಡ್ ಆಂಗಲ್ ಯಾವ್ದಪ್ಪ ಅಂತಂದ್ರೆ ರೈಟ್ ಆಂಗಲ್. ಇದು ಕರೆಕ್ಟ್ ಆಗಿ 90 ಡಿಗ್ರಿ ಇರ್ತೈತಿ. ಇದನ್ನ ನಾವೇಂತ ಕರಿತೀವಿ ಅಂತಂದ್ರೆ ರೈಟ್ ಆಂಗಲ್ ಅಂತ ಕರಿತೀವಿ. ಸೊ ಆಂಗಲ್ ಎ ಬಿ ಸಿ ಏನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿಗೆ ಸಮ ಆಗಿರ್ತೈತಿ. ಓಕೆ, ನಂತರ ದಟ್ ಆಪ್ಟ್ಯೂಸ್ ಆಂಗಲ್. ಓಕೆ, ಸೊ ಆಪ್ಟ್ಯೂಸ್ ಆಂಗಲ್ ಅಂತಂದ್ರೆ ಇದೇನಾಗಿರ್ತೈತ್ರಿ ದಟ್ ಇದು 90 ಡಿಗ್ರಿಕಿನ ಹೆಚ್ಚಿಗೆ ಇರ್ತೈತಿ, ಆ ನಂತರ 180 ಡಿಗ್ರಿಕಿನ ಕಡಿಮೆ ಇರ್ತೈತಿ. ಸೊ ಹಿಯರ್ ಆಂಗಲ್ ಎ ಬಿ ಸಿ ಈಸ್ that it is greater than 90 degree and less than 180 degree. ಇದನ್ನೇಂತ ಕರಿತೀವ್ರಿ? ಆಪ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಓಕೆ, ನಂತರ ಬರೋದು ಏನಂತಂದ್ರೆ ದಟ್ ಈಸ್ ಸ್ಟ್ರೇಟ್ ಆಂಗಲ್. ಓಕೆ, ದಟ್ ಈಸ್ ಎ ಬಿ ಸಿ ಇದು ಎಕ್ಸಾಕ್ಟ್ಲಿ ಎಷ್ಟು ಎದಕ್ಕೆ ಈಕ್ವಲ್ ಇರ್ತೈತಿ ಅಂದ್ರೆ 180 ಡಿಗ್ರಿಗೆ ಈಕ್ವಲ್ ಇರ್ತೈತಿ. ಸೊ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಸ್ಟ್ರೇಟ್ ಲೈನ್ ಅನ್ನ ಫಾರ್ಮ್ ಮಾಡ್ತೈತಿ, ಅದ್ರ ಸಲುವಾಗಿ ಇದನ್ನ ಏನಂತ ಕರಿತಾರೆ ಅಂತಂದ್ರೆ ಸ್ಟ್ರೇಟ್ ಆಂಗಲ್ ಅಂತ ಕರೀತಾರೆ. ಓಕೆ, ಸೊ ಈಗ 180ಕ್ಕಿಂತ ಹೆಚ್ಚಿಗೆ ಇತ್ತು ಅಂತಂದ್ರೆ 180ಕ್ಕಿಂತ ಹೆಚ್ಚಿಗೆ ಇತ್ತು ಅಂತಂದ್ರೆ ಅದನ್ನ ಏನಂತ ಕರಿತಾರೆ ಅಂತಂದ್ರೆ ಆಪ್ಟ್ಯೂಸ್ ಸಾರಿ ದಟ್ ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರೆ. ಎ ಬಿ ಸಿ. ಓಕೆ, ಹಾಗಾದ್ರೆ ಇದು ಆಪ್ಟ್ಯೂಸ್ ಆಂಗಲ್ ಸೇಮ್ ಅದಲ್ರಿ? ಆಪ್ಟ್ಯೂಸ್ ಆಂಗಲ್ ಸೇಮ್ ಅದ್ರಿ. ಆಪ್ಟ್ಯೂಸ್ ಆಂಗಲ್ ಏನಪ್ಪಾ ಅಂದ್ರೆ ಇಲ್ಲಿ ಒಳಗಡೆ ಅಳತೆ ಮಾಡಿದ್ವಿ ಅಂತಂದ್ರೆ ಈ ರಿಫ್ಲೆಕ್ಸ್ ಆಂಗಲ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಹೊರಗಡೆ ಅಳತೆ ಮಾಡ್ತೀವಿ. ಇಲ್ಲಿ ಎ ಬಿ ಸಿ ಆಂಗಲ್ ಎ ಬಿ ಸಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿಗಿಂತ ಹೆಚ್ಚಿಗೆ ಇರ್ತೈತ್ರಿ, 360 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಇದು ಈ ರೀತಿ ಬರ್ಬೋದು, ಈ ರೀತಿ ಬರ್ಬೋದು. ಇಲ್ಲಿ ಪೂರ್ತಿ ಕೆಳಗಡೆ ಏನಾಗಿರ್ತೈತಿ ಅಂದ್ರೆ ಇಷ್ಟು ಏನಾಗಿರ್ತೈತಿ ಅಂತಂದ್ರೆ ರಿಫ್ಲೆಕ್ಸ್ ಆಂಗಲ್ ಆಗಿರ್ತೈತಿ. ಓಕೆ, ಸೊ ಇದ್ರೊಳಗ ನಮಗ್ ಬರುವಂತಹ ಲಾಸ್ಟ್ ಆಂಗಲ್ ಯಾವ್ದಪ್ಪ ಅಂತಂದ್ರೆ ದಟ್ ಕಂಪ್ಲೀಟ್ ಆಂಗಲ್ ಎ ಬಿ ಸಿ. ಓಕೆ, ದಟ್ ಇಸ್ ಎ ಬಿ ಸಿ. ಇದು ಪೂರ್ತಿ ದಟ್ ಈ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಕಂಪ್ಲೀಟ್ ಆಂಗಲ್ ಆಗಿರ್ತೈತಿ. ಇಲ್ಲಿ ಎ ಬಿ ಸಿ ಎದಕ್ಕೆ ಈಕ್ವಲ್ ಇರ್ತೈತಿ ಅಂತಂದ್ರೆ 360 ಡಿಗ್ರಿ ಅಥವಾ 0 ಡಿಗ್ರಿ. ಓಕೆ, ಸೊ 0 ಡಿಗ್ರಿ ಆಲ್ರೆಡಿ ಬರ್ತಿದೀವಿ ಅನ್ನೋ ಸಲುವಾಗಿ ಈ 0 ಡಿಗ್ರಿ ಬೇಡ, 330 ಡಿಗ್ರಿ 6 ಡಿಗ್ರಿ ಅಂತ ಬರೆಯೋಣ ಅಂತ. ದಿಸ್ ಇಸ್ ಕಂಪ್ಲೀಟ್ ಆಂಗಲ್. ಓಕೆ, ರೈಟ್. ಸೊ ಇವೇನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಆಂಗಲ್ಸ್ ಆಗಿದ್ದು. ಇದು ನಮಗೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿ. ನಂತರ ಬರೋದು ಏನಂತಂದ್ರೆ ದಟ್ ಈಸ್ ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಅಂತಂದ್ರೆ ಏನ್ರಿ ದಟ್ ಮಗ್ಲು ಇರೋದಕ್ಕೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪಕ್ಕ ಇರೋದಕ್ಕೆ ಅಂತ ಕರೀತಾರ ಅಂದ್ರೆ ಮಗ್ಲು ಇರೋದಕ್ಕೆ ಅಂತ ಕರೀತಾರ ಅಂದ್ರೆ ಅಡ್ಜಸೆಂಟ್ ಅಂತ ಕರೀತಾರ. ಸೊ ಒಂದ್ ವೇಳೆ ಆಂಗಲ್ಸ್ ಒಂದಕ್ಕೊಂದು ಬಾಜು ಇದ್ವು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಅದಕ್ಕ ನಾವಿಲ್ಲಿ ದಟ್ ಡೈಗ್ರಾಮ್ ಅನ್ನ 3 ರೀತಿಯಿಂದ ನಿಮ್ಗೆ ಹಾಕಿ ನಾನು ಇಲ್ಲಿ ತೋರಿಸ್ತೀನಿ. ರೈಟ್, ಇಲ್ಲಿ ಎ ಬಿ ಸಿ ದಟ್ ಇದು ಡಿ ಆಗಿರ್ಲಿ. ರೈಟ್, ಆ ನಂತರ ಇಲ್ಲಿನೂ ದಟ್ ಈ ರೀತಿನೂ ನಾನು ಒಂದು ಇದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಎ ಬಿ ಸಿ ಡಿ. ಆ ನಂತರ ಇನ್ನೂ ಒಂದು ನೋಡೋಣ ಅಂತ ದಟ್ ಈಸ್ ಸರಿ ಎ ಬಿ ಸಿ. ಆ ನಂತರ ಇಲ್ಲಿ
ಡಿ. ರೈಟ್. ಸೊ ಈಗ ಏನಪ್ಪಾ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್ ಅಂತಂದ್ರೆ ಏನ್ರಿ, ಅಡ್ಜಸೆಂಟ್ ಆಂಗಲ್ಸ್ ಅಂತಂದ್ರೆ ಇಲ್ಲಿ ನಮಗ ಎರಡು ಆಂಗಲ್ಸ್ ಏನಂತಂದ್ರೆ ಮಗ್ಲ ಇರ್ತಾವ, ಇವನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಇವಕ್ಕೆ ಏನಪ್ಪಾ ಅಂದ್ರ ಮೂರದಕ್ಕೂ ನಾವು ಸೇರ್ ಬಿಡ್ತೀನಿ. ಇವಕ್ಕೆ ಏನಾಗಿರ್ತೈತಿ ಅಂತಂದ್ರ ಒಂದು ಕಾಮನ್ ವರ್ಟೆಕ್ಸ್ ಇರ್ತೈತಿ. ಇವೆಲ್ಲದಕ್ಕೂ ಸೇರಿ ಏನಪ್ಪಾ ಅಂದ್ರೆ ಒಂದು ಕಾಮನ್ ವರ್ಟೆಕ್ಸ್ ಇರ್ತೈತಿ. ಎಲ್ಲದಕ್ಕೂ ಇಲ್ಲಿ ಏನಾಗೈತಿ ಅಂತಂದ್ರೆ ಎಲ್ಲಾ ಕಡೆ ನಾವು ವರ್ಟೆಕ್ಸ್ ಅನ್ನ ಬಿ ಅಂತ ತಗೊಂಡಿದ್ದೀವಿ. ಓಕೆ, ಆ ನಂತರ ಇವೆರಡಕ್ಕೂ ಏನಪ್ಪಾ ಅಂತಂದ್ರೆ ಒಂದು ಕಾಮನ್ ಆರ್ಮ್ ಇರ್ತೈತಿ. ಏನ್ ಇರ್ತೈತ್ರಿ, ಒಂದು ಕಾಮನ್ ಆರ್ಮ್ ಇರ್ತೈತಿ. ಇಲ್ಲೆಲ್ಲದ್ರೊಳಗೂ ಕಾಮನ್ ಆರ್ಮ್ ಯಾವ್ದೈತಿ ಅಂತಂದ್ರೆ ಬಿಡಿ ಆಗೈತಿ. ಬಿಡಿ ಅನ್ನೋದು ಏನಪ್ಪಾ ಅಂತಂದ್ರೆ ಕಾಮನ್ ಆರ್ಮ್ ಆಗೈತಿ. ಇಲ್ಲಿ ಬರುವಂತ ಈ ಆಂಗಲ್ಸ್ ಗೆ ಯಾವ ಆಂಗಲ್ಸ್ ರೀ, ದಟ್ ಇಸ್ ಆಂಗಲ್ ಎ ಬಿ ಡಿ, ಆ ನಂತರ ದಟ್ ಆಂಗಲ್ ಡಿ ಬಿ ಸಿ, ಆಂಗಲ್ ಡಿ ಬಿ ಸಿ, ಇವು ಎರಡು ಏನಪ್ಪಾ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್. ಓಕೆ, ಇವನ್ ಯಾಕೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರೀತಾರೆ, ಯಾಕಂದ್ರೆ ಇವಕ್ಕೆ ಏನಪ್ಪಾ ಅಂದ್ರೆ ಇವೆರಡು ಆಂಗಲ್ ಗೆ ಒಂದು ಕಾಮನ್ ವರ್ಟೆಕ್ಸ್ ಇರ್ತೈತಿ, ಆ ನಂತರ ಒಂದು ಕಾಮನ್ ಆರ್ಮ್ ಇರ್ತೈತಿ. ಅದ್ರ ಸಲುವಾಗಿ ಇವನ್ ಏನಂತ ಕರೀತಾರೆ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರೀತಾರೆ. ಓಕೆ, ಅಡ್ಜಸೆಂಟ್ ಆಂಗಲ್ ಅಂತಂದ್ರೆ ಈ ರೀತಿಯಾಗಿ ಇರ್ತಾವು. ಓಕೆ, ನಂತರ ಏನ್ರಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್. ಕಾಂಪ್ಲಿಮೆಂಟರಿ ಆಂಗಲ್ಸ್, ಆ ನಂತರ ಇನ್ನೊಂದರ ಇದು ಬರ್ತೈತ್ರಿ ಇದ್ರೊಳಗ ಏನ್ರಿ ಸಪ್ಲಿಮೆಂಟರಿ ಆಂಗಲ್ಸ್. ಇವೆರಡು ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ನೀವು ನೆನ್ಪಿಟ್ಕೊಳಕ್ ಹೋದ್ರಿ ಅಂತಂದ್ರೆ ದಟ್ ಇವು ಕನ್ಫ್ಯೂಸ್ ಆಗ್ತಾವ್ರಿ. ಸಪ್ಲಿಮೆಂಟರಿ ಹೋಗಿ ಕಾಂಪ್ಲಿಮೆಂಟರಿ ಅಂತೀವಿ, ಕಾಂಪ್ಲಿಮೆಂಟರಿ ಹೋಗಿ ಸಪ್ಲಿಮೆಂಟರಿ ಅಂತ ಹೇಳ್ತೀವಿ. ಅದ್ರ ಸಂಬಂಧ ಏನಪ್ಪಾ ಅಂದ್ರೆ ಎರಡು ಸೇರಿ ಒಮ್ಮೆಲೆ ನೆನ್ಪಿಟ್ಕೊಡ್ರಿ. ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ, ಸಿ ಎಸ್ ಒನ್ನೆಕ್ ಸಿ ಬರ್ತೈತಿ, ಆ ನಂತರ ಎಸ್ ಬರ್ತೈತಿ. ಇದು ಏನಪ್ಪಾ ಅಂತಂದ್ರ ಯಾವ್ದಾದ್ರು ಎರಡು ಆಂಗಲ್ಸ್ ಸಮ್ ನಮಗ 90 ಡಿಗ್ರಿ ಆಗ್ತಿತ್ತಂದ್ರ ಅದನ್ನ ನಾವೇಂತ ಕರಿತೀವಿ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ದಟ್ ಇಲ್ಲಿ ಒಂದು ಆಂಗಲ್ ತಗೊಳಕತ್ತೀವಿ ಎ ಬಿ ಸಿ, ಆ ನಂತರ ದಟ್ ಇಲ್ಲಿ ಒಂದು ಆಂಗಲ್ ತಗೋತೀನಿ, ದಟ್ ಇಸ್ ಇದೇನಾಗಿರ್ಲಿ ಡಿ ಇ ಎಫ್. ಈ ತರ ಯಾಕೆ ತಗೊಳಕತ್ತೈತಿ ಅಂತಂದ್ರೆ ಈ ಆಂಗಲ್ಸ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ದಿಕ್ಕೊಳಗಿರ್ಬೋದು. ಓಕೆ, ಸೊ ಇದೇನಪ್ಪಾ ಅಂದ್ರೆ ಇದು 60 ಡಿಗ್ರಿ ಐತಿ, ಆ ನಂತರ ಇದೇನಂತಂದ್ರೆ 30 ಡಿಗ್ರಿ ಐತಿ. ಅಂದ್ರೆ 60 ಡಿಗ್ರಿ ಪ್ಲಸ್ 30 ಡಿಗ್ರಿ, ಇವು ಏನಪ್ಪಾ ಅಂದ್ರೆ 60 and 30 ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಯಾಕಂತಂದ್ರೆ ಇವು ಎರಡು ಆಂಗಲ್ ಅನ್ನ ಕೂಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ 90 ಡಿಗ್ರಿ ಬರ್ತೈತಿ. ಹಿಂಗಾಗಿ ಇವೇನಪ್ಪಾ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗಿರ್ತಾವ. ಓಕೆ ಸರ್, 60 ಮತ್ತು 30 ಅಷ್ಟೇನಾ? ಇಲ್ಲ ರೀ, ಯಾವುದೇ ಎರಡು ಆಂಗಲ್ ಸೇರಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ 90 ಡಿಗ್ರಿ ಬರಬೇಕು. ಓಕೆ, ಈಗ 5 and 85, ಆನಂತರ 10 and 80, ಓಕೆ 40 and 50. ನೀವು ಯಾವ್ದಾದ್ರೂ ತಗೊಳ್ರಿ, ಒಂದಕ್ಕೊಂದು ಏನಾಗಿರ್ತಾವ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಗಿರ್ತಾವ. ಇಲ್ಲಿ 40ಕ್ಕೆ 50 ಕಾಂಪ್ಲಿಮೆಂಟರಿ ಆಂಗಲ್, 50ಕ್ಕೆ 40 ಏನಾಗಿರ್ತೈತಿ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಆಗಿರ್ತೈತಿ. ಅಂದ್ರೆ ಯಾವ ಎರಡು ಆಂಗಲ್ಸ್ ಅನ್ನ ಕೂಡಿಸಿದ್ರೆ 90 ಡಿಗ್ರಿ ಬರ್ತದಲ್ಲ, ಆ ಎರಡು ಆಂಗಲ್ಸ್ ನಾವೇಂತ ಕರಿತೀವಿ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಈಗ ಆಲ್ರೆಡಿ ನಮ್ ಸಪ್ಲಿಮೆಂಟರಿ ಅಂತಂದ್ರೆ ಗೊತ್ತಾಗಿರ್ಬೇಕು ಏನಂತಂದ್ರೆ ಎರಡು ಆಂಗಲ್ಸ್ ಕೂಡಿಸಿದ್ರೆ 90 ಡಿಗ್ರಿ ಬರ್ತಿತ್ತು ಅಂತಂದ್ರೆ ಅದು ಏನಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗಿರ್ತಾವು. ಒಂದ್ ವೇಳೆ ಎರಡು ಆಂಗಲ್ಸ್ ಅನ್ನ ಕೂಡಿಸಿದ್ರೆ 180 ಡಿಗ್ರಿ ಬರ್ತಿದ್ವು ಅಂದ್ರ ಅವ್ರು ನಾವೇಂತ ಕರಿತೀವ್ರಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ ರೈಟ್. ಸೊ ಇಲ್ಲಿ ನಮಗ ಒಂದು ಏನಪ್ಪಾ ಅಂತಂದ್ರ ಎಷ್ಟ್ರಿ 130 ಡಿಗ್ರಿ ಐತಿ, ಆ ನಂತರ ಇನ್ನೊಂದು ಈ ಕಡೆ 50 ಡಿಗ್ರಿ ಐತಿ. ಈ ರೀತಿ ಇದ್ವು ಅಂತಂದ್ರೆ ದಟ್ ಎ ಬಿ ಸಿ, ಆ ನಂತರ ಡಿ ಇ ಎಫ್. ಓಕೆ, ಸೊ ಯಾವುದೇ ಎರಡು ಆಂಗಲ್ಸ್ ಅನ್ನ ನಾವು ಕೂಡಿಸಿದ್ರೆ 180 ಡಿಗ್ರಿ ಬರ್ತಿತ್ತು ಅಂದ್ರೆ ಅವ್ನು ನಾವೇಂತ ಕರಿತೀವಿ ಅಂತಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ಬರೆಯೋದಾಯ್ತು ಅಂತಂದ್ರೆ 130, 50, 40, 140, 180, ಓಕೆ 70 ಮತ್ತು 110. ಇದೇ ರೀತಿ ಬರ್ಬೋದು ಹೋದ್ರೆ ನಾವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಬರೀಬಹುದು. ಇವೆರಡು ಸೇರಿಸಿದ್ರೆ ನಮ್ಗೆ ಏನ್ ಬರಾಕತ್ತವು ಅಂತಂದ್ರೆ 180 ಬರ್ತಾವು. ಹಿಂಗಾಗಿ ಈ ಎಲ್ಲಾ ಪೇರ್ಗೆ ನಾವೇಂತ ಕರಿತೀವಿ ಅಂತಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಇವು ನಮ್ಗೆ ಏನಾಗ್ತಾವು ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇವು ನಮಗ ಹೆಲ್ಪಿಗೆ ಬರ್ತಾವ. ಅವು ಒಂದು ವರ್ಡ್ ಯೂಸ್ ಮಾಡ್ತಾರೆ, ಇಫ್ ಟು ಆಂಗಲ್ಸ್ ಆರ್ ಸಪ್ಲಿಮೆಂಟರಿ, ಇಫ್ ಟು ಆಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಅಂತಂದ್ರೆ ಹೇಳಾಕತ್ತಿದ್ರು ಅಂತಂದ್ರೆ ಕಾಂಪ್ಲಿಮೆಂಟರಿ ಹೇಳಿದ್ರೆ ಎರಡು ಆಂಗಲ್ಸ್ ಕಾಂಪ್ಲಿಮೆಂಟರಿ ಅದಾವ ಅಂತಂದ್ರೆ ಹೇಳ್ರಿ ಎರಡು ಆಂಗಲ್ಸ್ ಕೂಡಿಸಿದ್ರೆ 90 ಡಿಗ್ರಿ ಬರ್ತೈತಿ. ಸಪ್ಲಿಮೆಂಟರಿ ಅದಾವ ಅಂತಂದ್ರೆ ಎರಡು ಆಂಗಲ್ಸ್, ಅವೆರಡು ಆಂಗಲ್ ಕೂಡಿಸಿದ್ರೆ 180 ಡಿಗ್ರಿ ಬರ್ತಿರ್ತೈತಿ. ಓಕೆ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಇನ್ನೊಂದಿಷ್ಟು ವಿಷಯಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ.
ಓಕೆ, ಸೊ ಇದ್ರೊಳಗ ನಮ್ಗ ನೆಕ್ಸ್ಟ್ ಟಾಪಿಕ್ ಯಾವ್ದು ಅಂತಂದ್ರೆ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಅಂದ್ರೆ ಏನ್ರಿ? ದಟ್ ಹೆಸರು ಹೇಳಿಕತೈತಿ ಲೀನಿಯರ್ ಪೇರ್. ಪೇರ್ ಅಂದ್ರೆ ಏನ್ರಿ? ದಟ್ ಎರಡ್ ಆಂಗಲ್ಸ್ ಇರ್ಬೇಕು. ಲೀನಿಯರ್ ಅಂತಂದ್ರೆ ಏನ್ರಿ? ಲೈನ್. ಹಂಗಂದ್ರೆ ಒಂದು ಪೇರ್ ಒಳಗ ಎರಡ್ ಆಂಗಲ್ಸ್ ಇದ್ದು ಆ ಎರಡು ಆಂಗಲ್ಸ್ ಸಮ್ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಲೈನ್ ಅನ್ನ ತಂದು ಕೊಡ್ತಿತ್ತಂದ್ರೆ ಆ ಒಂದು ಪೇರ್ ಆಫ್ ಆಂಗಲ್ಸ್ ಗೆ ಅಂತ ಕರೀತಾರ್ರಿ ಲೀನಿಯರ್ ಪೇರ್ ಅಂತ ಕರೀತಾರ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾಯ್ತು ಅಂತಂದ್ರೆ ದಟ್ ಈ ರೀತಿಯಾಗಿ ಏನಂತಂದ್ರೆ ಎರಡು ಆಂಗಲ್ಸ್ ಅದಾವ್ರಿ, ಎ ಬಿ ಸಿ. ಆನಂತರ ಇದು ಡಿ ಆಗಿರ್ಲಿ, ಇಲ್ಲಿ ಇಲ್ಲೊಂದು ಆಂಗಲ್ ಫಾರ್ಮ್ ಆಗತೈತಿ, ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗತೈತಿ. ಈ ಎರಡು ಆಂಗಲ್ ನಮ್ಗೆ ಏನ್ ಮಾಡ್ಲಿಕ್ಕತ್ತಾವು ಅಂತಂದ್ರೆ ಡಿ ಬಿ ಸಿ ಅನ್ನುವಂತಹ ಒಂದು ಲೈನ್ ಅನ್ನ ತಂದು ಕೊಡಾಕತ್ತಾವು. ಹಂಗಾಗಿ ಈ ಪೇರ್ ಆಫ್ ಲೈನ್ ಆಂಗಲ್ಸ್ ಗೆ ಅಂತ ಕರೀತಾರ್ರಿ ಲೀನಿಯರ್ ಪೇರ್ ಅಂತ ಕರೀತಾರ. ಇಲ್ಲಿ ಆಂಗಲ್ ABC ಪ್ಲಸ್ ಆಂಗಲ್ ABD ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಹಿಂಗಾಗಿ ಇವನ್ನ ಏನಂತ ಕರೀತಾರ? ಲೀನಿಯರ್ ಪೇರ್ ಅಂತ ಕರೀತಾರ. ನೆಕ್ಸ್ಟ್ ನಮ್ಗೊಂದು ಡೌಟ್ ಬರ್ದಿದ್ರಿ, ನಾವು ಆಗಲೇ ಇಲ್ಲಿ ದಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ನೋಡಿದ್ವಿ. ಸಪ್ಲಿಮೆಂಟರಿ ಆಂಗಲ್ಸ್ ಎರಡು ಸಮ್ ಸೇರಿಸಿದ್ರೆ 180 ಡಿಗ್ರಿ ಆಗ್ತಿತ್ತು. ಹಂಗಂದ್ರೆ ಅವು ಸಹಿತ ಲೀನಿಯರ್ ಪೇರಾ? ಇಲ್ಲ ರೀ, ಅವು ಲೀನಿಯರ್ ಪೇರ್ ಅಲ್ಲ. ಯಾಕಂತಂದ್ರ ನಮಗೆ ಲೀನಿಯರ್ ಪೇರ್ ಆಗ್ಬೇಕಂತಂದ್ರೆ ಎರಡು ಆಂಗಲ್ಸ್ ಏನಾಗಿರ್ಬೇಕ್ರಿ? ಅಡ್ಜಸೆಂಟ್ ಆಂಗಲ್ಸ್ ಆಗಿರ್ಬೇಕು. ಆಗ ನಮ್ಗೆ ಅಲ್ಲೊಂದು ಸ್ಟ್ರೇಟ್ ಲೈನ್ ಬರ್ತಿರ್ಬೇಕು. ಅಂದ್ರೆ ಅಷ್ಟವೇನಪ್ಪಾ ಅಂದ್ರೆ ಲೀನಿಯರ್ ಪೇರ್ ಆಗಿರ್ತಾವು. ಇದಕ್ಕೆ ಡೆಫಿನಿಷನ್ ಹೇಳೋದಾಯ್ತು ಅಂತಂದ್ರ ಇಫ್ ಸಮ್ ಆಫ್ ಟು adjacent angles is equal to 180 degree, then such pair of angles are called linear pair. Okay, ಯಾವುದೇ ಎರಡು ದಟ್ adjacent angles ಸಮ್ 180 ಡಿಗ್ರಿ ಆಗ್ತಿತ್ತು ಅಂತಂದ್ರ ಆ ಎರಡು ಆಂಗಲ್ ಗೆ ನಾವು ಲೀನಿಯರ್ ಪೇರ್ ಅಂತ ಕರಿತೀವಿ. ಓಕೆ, ಸೊ ಇದರೊಳಗೆ ಏನಪ್ಪಾ ಅಂದ್ರೆ ದಟ್ ನಂಗೊಂದು ಹಿಂದೆ ಒಂದು ಟಾಪಿಕ್ ಏನೋ ನೆನಪು ಬಂತ್ರಿ. ದಟ್ ಅದ್ರೂ ಇಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂತಂದ್ರೆ ದಟ್ ಕೋಲಿನಿಯರ್ ಪಾಯಿಂಟ್ಸ್. ಕೋಲಿನಿಯರ್ ಪಾಯಿಂಟ್ಸ್. ಓಕೆ, ಸೊ ಕೋಲಿನಿಯರ್ ಪಾಯಿಂಟ್ಸ್ ಅಂತಂದ್ರೆ ಏನಂತಂದ್ರೆ ಯಾವ ಮೂರು ಪಾಯಿಂಟ್ ಒಂದೇ ಸ್ಟ್ರೈಟ್ ಲೈನ್ ಒಳಗೆ ಇರ್ತಾವಲ್ರಿ ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರೇಟ್ ಲೈನ್ ಅಂತ ಬಂದಿದ್ದಕ್ಕೆ ಸ್ವಲ್ಪ ನೆನಪಾಯ್ತ್ರಿ. ದಟ್ ಅದ್ರ ಸಂಬಂಧ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಮ್ಗೆ ಗೊತ್ತಿರ್ಲಿ. ಯಾಕಂತಂದ್ರೆ ಕೋಲಿನಿಯರ್ ಅಂತಂದ್ರೆ ನಮಗೆ ಶಬ್ದ ಬಳಸಿರ್ತಾರ. ಅವಾಗ ನಮ್ಗೆ ಏನಪ್ಪಾ ಅಂದ್ರೆ ಆ ಕೋಲಿನಿಯರ್ ಅಂತ ಶಬ್ದದ ಅರ್ಥ ಗೊತ್ತಿರ್ಬೇಕಲ್ರಿ. ಅದ್ರ ಸಂಬಂಧ ಇದು ನಮಗೆ ಗೊತ್ತಿರ್ಲಿ. ಏನ್ರಿ ಕೋಲಿನಿಯರ್ ಪಾಯಿಂಟ್ಸ್ ಅಂತಂದ್ರೆ ಏನ್ರಿ? 3 or more than 3 points if they are lying on the same line, then such points are called collinear points. Okay na? Right. Okay, next topic ಏನಪ್ಪಾ ಅಂತಂದ್ರೆ that linear pair ಐತ್ರಿ. next ಏನ್ರಿ? vertically opposite angles. ಏನ್ರಿ? vertically opposite angles. Okay, ಒಂದು ವರ್ಟೈಸ್ ಆ ಕಡೆ ಈ ಕಡೆ ಇರುವಂತಹ ಆಂಗಲ್ಸ್ ಏನಂತ ಕರೀತಾರ್ರಿ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರೀತಾರೆ. ಸೊ ವರ್ಟೈಸ್ ಫಾರ್ಮ್ ಆಗ್ಬೇಕಂದ್ರೆ ಏನಾಗ್ಬೇಕ್ರಿ? ದಟ್ ನಮ್ಗೆ ಎರಡು ಲೈನ್ ಏನಾಗ್ಬೇಕ್ರಿ? ಇಂಟರ್ಸೆಕ್ಟ್ ಆಗ್ಬೇಕು. ಇದು ಲೈನ್ AB ಆಗಿರ್ಲಿ, ಇದು CD ಆಗಿರ್ಲಿ, ಇದು O ಪಾಯಿಂಟ್ ಒಳಗೆ ಏನಪ್ಪಾ ಅಂದ್ರೆ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ನಮ್ಗ ಈ ಒಂದು ವರ್ಟೈಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಈ ಕಡೆ ಒಂದು, ಈ ಕಡೆ ಒಂದು, ಇವೆರಡು ಆಂಗಲ್ ಏನಾಗಿರ್ತಾವ್ರಿ? ಈಕ್ವಲ್ ಆಗಿರ್ತಾವ. ಆ ನಂತರ ದಟ್ ಈ ಕಡೆ ಒಂದು ಆಂಗಲ್, ಈ ವರ್ಟೈಸಸ್ ಈ ಕಡೆ ಒಂದು ಆಂಗಲ್, ಆನಂತರ ವರ್ಟೈಸಸ್ ಈ ಕಡೆ ಒಂದು ಆಂಗಲ್, ಇವೆರಡು ಏನಾಗಿರ್ತಾವ್ರಿ? ಈಕ್ವಲ್ ಆಗಿರ್ತಾವು. ಇಲ್ಲಿ ಬರೆಯೋದಾಯ್ತು ಅಂತಂದ್ರ ಆಂಗಲ್ AOC is equal to ಆಂಗಲ್ BOD ಆಗಿರ್ತೈತಿ. ಆನಂತರ ಆಂಗಲ್ AOD is equal to ಆಂಗಲ್ BOC ಆಗಿರ್ತೈತಿ. ಇವನ್ ಏನಂತ ಕರೀತಾರ ಅಂತಂದ್ರ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರೀತಾರೆ. ಓಕೆನಾ? ರೈಟ್. ಈಗ ದಟ್ ಇಂಟರ್ಸೆಕ್ಟರ್ ಲೈನ್ಸ್ ಬಗ್ಗೆ ನೋಡಿದ್ವಿ. ಪ್ಯಾರಲಲ್ ಲೈನ್ಸ್ ಬಗ್ಗೆ ನೋಡಿದಾಯ್ತು ಅಂತಂದ್ರೆ ಅಲ್ಲಿ ನಮಗ ಈ ರೀತಿಯಾದಂತಹ ಆಂಗಲ್ಸ್ ಬರ್ತಾವ್ರಿ. ದಟ್ ಎರಡು ಪ್ಯಾರಲಲ್ ಲೈನ್ಸ್ ತಗೊಳ್ಳೋಣ, ಅದಕ್ಕೆ ಒಂದ್ ಏನ್ ಮಾಡೋಣಂತ್ರಿ? ಟ್ರಾನ್ಸ್ವರ್ಸ್ ಅನ್ನ ಹಾಕೊಳ್ಳೋಣಂತ. ಇದಕ್ಕ ಇಲ್ಲಿ ಎಷ್ಟು ಆಂಗಲ್ಸ್ ಅದಾವ್ರಿ? ಇಲ್ಲಿ 4 ಆಂಗಲ್ಸ್ ಅದಾವ್, ಇಲ್ಲೂ 4 ಆಂಗಲ್ಸ್ ಅದಾವ್. ಓಕೆ, ನಿಮ್ಗೆ ಇನ್ನೊಂದು ನಾನು ಇಲ್ಲಿ ಓಕೆ ರೈಟ್, ಇದು ಕಂಪ್ಲೀಟ್ ಆಗಲಿ. ಮೊದಲು ಇದೇನ್ರಿ? ಇದು 1, ಇದು 2, ಇದು ಓಕೆ 1 2 3, ಇದು 4. ಓಕೆ, ಆನಂತರ ಇದು 5, ಇದು 6, ಇದು 7, ಆನಂತರ ಇದು 8. ಒಟ್ಟ 8 ಆಂಗಲ್ಸ್ ಅದಾವ್ರಿ. ಇದು AB ಆಗಿರ್ಲಿ, ಆನಂತರ CD, ಆನಂತರ ಇದು EF ಆಗಿರ್ಲಿ. ಓಕೆ, ಸೊ ಈ 8 ಆಂಗಲ್ಸ್ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ದಟ್ ಆಂಗಲ್ಸ್ ಬರ್ತಾವು. ಮೊದಲು ಏನಪ್ಪಾ ಅಂತಂದ್ರೆ ಇಂಟೀರಿಯರ್ ಆಂಗಲ್ಸ್.
ಇಂಟೀರಿಯರ್ ಆಂಗಲ್ಸ್ ಅಂತಂದ್ರೆ ಏನ್ರಿ, ಒಳಗಡೆ ಬರುವಂತ ಆಂಗಲ್ಸ್ ಗೆ ಅಂತ ಕರಿತೀವಿ ಅಂದ್ರೆ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಯಾವ್ರಿ? 3, 4, 5, 6 ಆಂಗಲ್ 3, ಆಂಗಲ್ 4, ಆಂಗಲ್ 5, ಆನಂತರ ಆಂಗಲ್ 6. ಇವು ಏನಂತಂದ್ರೆ ಇಂಟೀರಿಯರ್ ಆಂಗಲ್ಸ್. ಹಂಗಂದ್ರೆ ನೆಕ್ಸ್ಟ್ ಇಂಟೀರಿಯರ್ ಬಂದೈತಿ ಅಂದ್ರೆ ಎಕ್ಸ್ಟೀರಿಯರ್ ಬರಬೇಕ್ರಿ. ಓಕೆ, ಎಕ್ಸ್ಟೀರಿಯರ್ ಆಂಗಲ್ಸ್ ಅನ್ನೋದಾವ್ರಿ ಏನಪ್ಪಾ ಅಂದ್ರೆ ಹೊರಗಡೆ ಇರುವಂತವು ಎಕ್ಸ್ಟೀರಿಯರ್ ಆಂಗಲ್ಸ್. 1, 2, 7, 8 ಆಂಗಲ್ 1, ಆಂಗಲ್ 2, ಆಂಗಲ್ 7, ಆನಂತರ ಆಂಗಲ್ 8. ಓಕೆ, ದಟ್ ಇದು 1 ಟೈಪ್ ಅದು, ಇದು 2 ಟೈಪ್ ಅದು. ನಂತರ 3ನೇ ಟೈಪ್ ಏನಪ್ಪಾ ಅಂತಂದ್ರೆ ದಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಏನ್ರಿ? ಕರೆಸ್ಪಾಂಡಿಂಗ್ ಆಂಗಲ್ಸ್. ಇವು ನೋಡಕ್ ಏನಪ್ಪಾ ಅಂದ್ರೆ ಒಂದೇ ರೀತಿ ಇರ್ತಾವ್ರಿ. ಇವನ್ ಏನಂತ ಕರಿತೀವಿ ಅಂತಂದ್ರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಇವು ಏನಾಗಿರ್ತಾವ್ರಿ? ಈಕ್ವಲ್ ಇರ್ತಾವ. ಯಾವ್ಯಾವ? 1 ಮತ್ತು 5 ಆಂಗಲ್ 1 ಅಂಡ್ ಆಂಗಲ್ 5 ಇವೆರಡು ಈಕ್ವಲ್ ಇರ್ತಾವು. ಆನಂತರ 2 ಏನದರಿ? 6 ಅದ, ಆಂಗಲ್ 2 ಈಕ್ವಲ್ ಟು ಆಂಗಲ್ 6. ಆನಂತರ ದಟ್ 3 ಗೆ ಏನದ್ರಿ? 7 ಈಕ್ವಲ್ ಅದ, ಆಂಗಲ್ 3 ಈಕ್ವಲ್ ಟು ಆಂಗಲ್ 7. ಆನಂತರ ದಟ್ 4 ಗೆ ಯಾವ್ದದ್ರಿ? ಆಂಗಲ್ 4 ಈಕ್ವಲ್ ಟು ಆಂಗಲ್ 8. ಇನ್ನೊಂದ್ಸರಿ ನಾನು ನಿಮ್ಗೆ ಹೇಳ್ತಾ ನೋಡ್ರಿ, 1 ಈ ರೀತಿ ಇತ್ತಂದ್ರ 5 ಏನಪ್ಪಾ ಅಂದ್ರೆ ಇದೇ ರೀತಿ ಐತಿ, 1 5. ಆನಂತರ 2 ಈ ರೀತಿ ಇತ್ತಂದ್ರ 6 ಇದೇ ರೀತಿ ಐತಿ, 3 ಹಿಂಗ ಅದರಿ, 7 ಹಿಂಗ ಅದ, 4 ಈ ರೀತಿ ಅದ, 8 ಇದೇ ರೀತಿ ಅದ. ಸೊ ಇವೇನಪ್ಪಾ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ನಂತರ ಬರುವಂತ ಟೈಪ್ಸ್ ಆಫ್ ಆಂಗಲ್ ಯಾವ್ದಪ್ಪಾ ಅಂತಂದ್ರೆ ದಟ್ ಏನ್ರಿ? ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಇವು ಏನಪ್ಪಾ ಅಂದ್ರೆ 2 ಪೇರ್ ಬರ್ತಾವ್ರಿ. ಅಲ್ಟರ್ನೇಟ್ ಅಂದ್ರೆ ಏನ್ರಿ? ಒಂದು ಆ ಕಡೆ ಇದ್ರೆ ಒಂದು ಈ ಕಡೆ. ಈಗ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ 3, 4, 5, 6 ಅದಾವ್ರಿ. ಈಗ ಒಂದು 3 ಆಂಗಲ್ ಅನ್ನೋದು ಈ ಕಡೆ ಇತ್ತಂದ್ರೆ ಈ ಕಡೆ ಇರುವಂತ ಇಂಟೀರಿಯರ್ ಆಂಗಲ್ ಯಾವ್ದಂತಂದ್ರೆ ಇದು 3 ಅಂದ್ರೆ ಇದಕ್ಕೆ ಸಮ ಇರೋದು ಯಾವ್ದಪ್ಪ ಅಂದ್ರೆ 5. ಇದು 4 ಅನ್ನೋದು ಮಗ್ಲ ಅದರಿ. ಆದ್ರೆ ನಮಗೆ ಮಗ್ಲ ಬೇಡ ಅಲ್ಟರ್ನೇಟ್ ಬೇಕು. ಅಂದ್ರೆ ಇದ್ರ ನೆಕ್ಸ್ಟ್ ಬರುವಂತದ್ದು ಬೇಕು. ಈ ಕಡೆ ಇದ್ದಿದ್ದು ಇತ್ತಂದ್ರೆ ಈ ಕಡೆ ಇವೆರಡು ಆಂಗಲ್ ಏನಾಗಿರ್ತಾವ್ರಿ? ಈಕ್ವಲ್ ಇರ್ತಾವು. ಅದೇ ರೀತಿಯಾಗಿ ಇಲ್ಲಿ 4 ಇತ್ತಂತಂದ್ರೆ ಅದಕ್ಕೆ ಸಮ ಯಾವ್ದೈತಿ ಅಂತಂದ್ರೆ ಆಂಗಲ್ 6 ಐತಿ. ಓಕೆ, ಸೊ ಇವೇನಪ್ಪಾ ಅಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗಿರ್ತಾವ. ಓಕೆ, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಬಂತು. ಅದೇ ರೀತಿಯಾಗಿ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಅದಾವನ್ರಿ, ಅದಾವ್ರಿ. ಓಕೆ, ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್. ಓಕೆ, ಸೊ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತಂದ್ರೆ ಇಲ್ಲಿ ಯಾವ್ದಾವ್ರಿ? ಯಾವ್ದಾವು ಅಂತಂದ್ರೆ ಇಲ್ಲಿ 2 ಇತ್ತಂತಂದ್ರೆ 2ಕ್ಕೆ 8. ಅದಕ್ಕಿಂತ ಮುಂಚೆ 1ಕ್ಕೆ 7 ಬರಬೇಡಣ. 1 ಈಕ್ವಲ್ ಟು ಆಂಗಲ್ 7, ಆಂಗಲ್ 2 ಈಕ್ವಲ್ ಟು ಆಂಗಲ್ 8. ಇವೇನಪ್ಪಾ ಅಂದ್ರೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್. ಇದ್ರೊಳಗೆ ಮತ್ತೆ ಇನ್ನೂ ಒಂದು ಪೇರ್ ಬರ್ತೈತ್ರಿ. ಅದೇನಪ್ಪಾ ಅಂತಂದ್ರೆ ದಟ್ pair of interior angles, sum of pair of interior angles, sum of pair of interior angles on same side of the transverse. Okay, ಏನ್ರಿ? sum of pair of interior angles on the same side of the transverse. ಬೌದ್ಧದಲ್ರಿ ಹೆಸರು ಇರ್ಲಿ. ಏನ್ರಿ? ಸಮ್ ಅಂದಾರ್ರಿ ಏನಂದ್ರೆ pair of interior angles on the same side of the transverse. ಇದು ಟ್ರಾನ್ಸ್ವರ್ಸ್ ಐತಂದ್ರೆ ಇದ್ರ ಒಂದೇ ಸೈಡ್ ಇರಬೇಕು, ಆಂತರ ಇಂಟೀರಿಯರ್ ಆಂಗಲ್ಸ್ ಆಗಿರಬೇಕು. ಓಕೆ, ಈ ಟ್ರಾನ್ಸ್ವರ್ಸ್ ಒಂದೇ ಸೈಡ್ ಅಂತಂದ್ರೆ ಈ 1, 4, 5, 8 ಬರ್ತಾವ್ರಿ. ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಯಾವ್ದಾವ್ರಿ? 4 and 5 ಅದಾವು. ಅಂದ್ರೆ ಈ ಆಂಗಲ್ 4 ಪ್ಲಸ್ ಆಂಗಲ್ 5 ಮಾಡಿದ್ರೆ ಇದು ಏನಾಗಿರ್ತೈತಿ ಅಂತಂದ್ರೆ 180 ಡಿಗ್ರಿ ಆಗಿರ್ತೈತಿ. ಅದೇ ರೀತಿಯಾಗಿ ಈ ಸೈಡ್ ನೋಡಿದ್ವಿ ಅಂತ ಟ್ರಾನ್ಸ್ವರ್ಸ್ ಈ ಸೈಡ್ ನೋಡಿದ್ರೆ ಆಂಗಲ್ 3 ಪ್ಲಸ್ ಆಂಗಲ್ 6 ಮಾಡಿದ್ರೆ ಇದೇನಾಗಿರ್ತೈತಿ ಅಂತಂದ್ರೆ 180 ಡಿಗ್ರಿಗೆ ಈಕ್ವಲ್ ಆಗಿರ್ತೈತಿ. ಓಕೆ, ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇದ್ರೊಳಗೆ ನಾವು ನೆಕ್ಸ್ಟ್ ನೋಡ್ಬೇಕಾದಂತದ್ದು ಏನಪ್ಪಾ ಅಂತಂದ್ರೆ ಆಂಗಲ್ ಬೈಸೆಕ್ಟರ್. ಇದನ್ನ ಬಹಳ ಕಡೆ ಜಿಯೋಮೆಟ್ರಿ ಒಳಗೆ ಏನಪ್ಪಾ ಅಂದ್ರೆ ಇದನ್ನ ಬಹಳ ಕಡೆ ಬಳಸ್ತಾರ್ರಿ. ಸೊ ದಟ್ ಅದನ್ನ ನೋಡೋದಂತ ಆಂಗಲ್ ಬೈಸೆಕ್ಟರ್ ಅಂದ್ರೆ ಏನ್ರಿ? ಬೈಸೆಕ್ಟ್ ಅಂತಂದ್ರೆ ನಮ್ಗೆ ಗೊತ್ತಾಗ್ಲಿ. ಬೈ ಅಂದ್ರೆ 2, ಸೆಕ್ಟ್ ಅಂತಂದ್ರೆ ಸೆಕ್ಷನ್ ಅಂತಂದ್ರೆ 2 ಭಾಗ. ಓಕೆ, ಸೊ 2 ಸಮ ಭಾಗವನ್ನು ಮಾಡುವಂತಹ ಲೈನ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಆಂಗಲ್ ಬೈಸೆಕ್ಟರ್ ಅಂತ ಕರಿತೀವಿ. ಓಕೆ, ಒಂದು ಆಂಗಲ್ ಅನ್ನ ತಗೊಳ್ಳೋಣ, ABC. ಈ ಆಂಗಲ್ ಅನ್ನ ಸರಿಯಾಗಿ 2 ಭಾಗಗಳನ್ನಾಗಿ ಮಾಡುವಂತಹ ಲೈನ್ ಏನಂತ ಕರೀತಾರೆ ಅಂತಂದ್ರೆ
ಇದಕ್ಕ ಏನಂತಾರ್ರಿ ಆಂಗಲ್ ಬೈಸೆಕ್ಟರ್ ಅಂತ ಕರೀತಾರ. ಓಕೆ, ಇದು ಬಿ ಡಿ ಆಂಗಲ್ ಬೈಸೆಕ್ಟರ್ ಆಗಿತ್ತು ಅಂತಂದ್ರೆ ಇಲ್ಲಿ ಈ ಆಂಗಲ್ ಎಷ್ಟಾಗಿರ್ತೈತಿ, ಈ ಆಂಗಲ್ ಏನಂತಂದ್ರೆ ಅಷ್ಟೇ ಇರ್ತೈತಿ. ಅಂದ್ರೆ ದಟ್ ಆಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಬಿ ಸಿ ಅಥವಾ ಸಿ ಬಿ ಡಿ ಆಗಿರ್ತೈತಿ. ಇಲ್ಲಿ ಬಿ ಡಿ ಅನ್ನೋದು ಏನಾಗೈತಿ ಅಂದ್ರೆ ಬಿ ಡಿ ಈಸ್ ಆಂಗಲ್ ಬೈಸೆಕ್ಟರ್, ಬಿ ಡಿ ಈಸ್ ಆಂಗಲ್ ಬೈಸೆಕ್ಟರ್ ಆಗಿರ್ತೈತಿ. ಓಕೆ ರೈಟ್, ಇದನ್ನ ಬಹಳ ಪ್ರಾಬ್ಲಮ್ ಒಳಗೆ ಏನಪ್ಪಾ ಅಂದ್ರೆ ಈ ಶಬ್ದವನ್ನ ಬಳಸಿರ್ತಾನೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಲೈನ್ಸ್ ಅಂಡ್ ಆಂಗಲ್ಸ್ ಮೇಲೆ ಬರುವಂತಹ ಥಿಯರಿ ಪಾರ್ಟ್ ಆಗಿತ್ರಿ. ಮುಂದಿನ ವಿಡಿಯೋದೊಳಗ ಲೈನ್ಸ್ ಅಂಡ್ ಆಂಗಲ್ಸ್ ಮೇಲೆ ಬರುವಂತಹ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ ರೈಟ್, ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಈ ಒಂದು ವರ್ಷ ನೀವೇನಪ್ಪಾ ಅಂದ್ರೆ ಹೆಚ್ಚು ಮಾರ್ಕ್ಸ್ ತಗೊಂಡು ಏನಂತಂದ್ರೆ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗ್ರಿ. ಆನಂತರ ದೇವರು ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.